ಇನ್ನು ಬೆಳಗ್ಗೆಯಿಂದಲೂ ಕೂಡ ಬೆಂಗಳೂರಿನಲ್ಲಿ ಜೆಸಿಬಿ ಗರ್ಜನೆಗಳು ಜೋರಾಗಿ ನಡೀತಾ ಇದೆ. ಆಪರೇಷನ್ ಅಂದ್ರೆ ಫುಟ್ಪಾತ್ ಆಪರೇಷನ್ ಅನ್ನು ಮಾಡೋದಕ್ಕೆ ಮುಂದಾಗ್ತಾ ಇರುವಂತದ್ದು. ಹಾಗಾಗಿ ಬೆಳಗ್ಗೆಯಿಂದಲೂ ಕೂಡ ಜೆಸಿಬಿ ಗರ್ಜನೆ ಆಗ್ತಾ ಇದೆ. ಬೆಂಗಳೂರಿನಲ್ಲಿ ಜಿಬಿಎ ಮೆಗಾ ಆಪರೇಷನ್ ನಡೀತಾ ಇದೆ. ಕೊಟ್ಟ ಗಡುವು ಅಂತ್ಯ ಆಗಿದೆ. ಜೆಸಿಬಿಗಳ ಗರ್ಜನೆ ಜೋರಾಗಿದೆ. ಜಿಬಿಎ ವ್ಯಾಪ್ತಿಯ ಹಲವು ಕಡೆ ತೆರವು ಕಾರ್ಯಾಚರಣೆಯನ್ನ ಮಾಡಲಾಗ್ತಾ ಇದೆ. ಶಿವಾಜಿನಗರ, ಅಶೋಕ ಪಿಲ್ಲರ್, ಗಾಂಧಿನಗರ, ಮಾರತ್ನಹಳ್ಳಿ, ಯಲಹಂಕ ಸೇರಿ ಹಲವು ಕಡೆ ತೆರವು ಕಾರ್ಯಾಚರಣೆಯನ್ನ ಮಾಡ್ತಾ ಇರುವಂತದ್ದು. ಫುಟ್ಪಾತ್ ನಲ್ಲಿದ್ದಂತಹ ಬೋರ್ಡ್ ಸೀಟ್ ಅನ್ನ ತೆರವು ಮಾಡಲಾಗಿದೆ. ಕೆಲವು ಕಡೆ ಒತ್ತುವರಿ ವೇಳೆ ಭಾರಿ ಹೈಡ್ರಾಮಾ ಕೂಡ ನಡೆದಿದೆ. ತೆರವು ಕಾರ್ಯ ಮಾಡದಂತೆ ವ್ಯಾಪಾರಿಗಳು ಪಟ್ಟನ್ನ ಹಿಡಿದಿದ್ದಾರೆ. ಅಧಿಕಾರಿಗಳು ಮತ್ತು ವರ್ತಕರ ನಡುವೆ ಈ ಸಂದರ್ಭದಲ್ಲಿ ಗಲಾಟೆ ಕೂಡ ಆಗಿದೆ. ಇವತ್ತು ಬೆಳಗ್ಗೆಯಿಂದಲೂ ಕೂಡ ಜೆಸಿಬಿ ಗರ್ಜನೆ ಜೋರಾಗಿ ನಡೀತಾ ಇದೆ. ಒಂದು ಗಡುವನ್ನ ಕೊಟ್ಟಿದ್ರು, ಡೆಡ್ಲೈನ್ ಅನ್ನ ಕೊಟ್ಟಿದ್ರು. ಆ ಡೆಡ್ಲೈನ್ ಕೂಡ ಅಂತ್ಯ ಆಗಿದೆ. ಹಾಗಾಗಿ ಬೆಳಗ್ಗೆಯಿಂದಲೇ ಜೆಸಿಬಿ ಗರ್ಜನೆಯನ್ನ ಮಾಡ್ತಾ ಇರುವಂತದ್ದು. ಎಷ್ಟೋ ಕಡೆಗಳಲ್ಲಿ ಗಲಾಟೆ ಕೂಡ ಆಗಿದೆ. ಅಂಗವಿಕಲರಿದ್ದಾರೆ, ಅವ್ರ ಅಂಗಡಿಗಳನ್ನು ಕೂಡ ಬಿಟ್ಟಿಲ್ಲ, ತೆರವು ಕಾರ್ಯಾಚರಣೆಯನ್ನ ಮಾಡ್ತಿದ್ದಾರೆ ಅಂತ ಅಲ್ಲಿರುವಂತಹ ವರ್ತಕರು ಹಾಗೂ ಗ್ರಾಹಕರು ಎಲ್ಲರೂ ಕೂಡ ಹೈಡ್ರಾಮವನ್ನ ಕ್ರಿಯೇಟ್ ಮಾಡಿದ್ದಾರೆ. ನಾವೆಲ್ಲಿಗೆ ಹೋಗ್ಬೇಕು, ಯಾವ ರೀತಿಯಾಗಿ ಜೀವನವನ್ನ ಮಾಡಬೇಕು, ನೀವು ಈ ರೀತಿಯಾಗಿ ತೆರವು ಕಾರ್ಯಾಚರಣೆಯನ್ನ ಮಾಡಿದ್ರೆ ಅಂತ ಜಿಬಿಎ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಈ ಕುರಿತಾಗಿ ನಮ್ಮ ಪ್ರತಿನಿಧಿ ವಿನುತಾ ಮಲ್ಲೇಶ್ವರಂನಲ್ಲಿ ಒಂದು ಪ್ರತ್ಯಕ್ಷ ವರದಿಯನ್ನ ಮಾಡಿದ್ದಾರೆ. ಬನ್ನಿ ನೋಡ್ಕೊಂಬರೋಣ. ಆರಂಭವಾಗುತ್ತೆ. ಜೊತೆಗೆ 2000 ಕಿಲೋಮೀಟರ್ ವ್ಯಾಪ್ತಿಯ ಒಂದು ಒತ್ತುವರಿ ಕಾರ್ಯವನ್ನ ಮಾಡುವಂತಹ ಸದುದ್ದೇಶವನ್ನ ಮೊದಲನೆಯ ಹಂತದಲ್ಲಿ ಇಟ್ಕೊಂಡಿರುವಂತದ್ದು. ಆ ಒಂದು ನಿಟ್ಟಿನಲ್ಲಿ ಇವತ್ತು ನಮ್ಮ ಪ್ರಮುಖ ರಸ್ತೆಗಳಾಗಿರುವಂತಹ ಅಂದ್ರೆ ಮಲ್ಲೇಶ್ವರಂ ಆಗಿರ್ಬೋದು, ಕೆಆರ್ ಮಾರ್ಕೆಟ್ ಆಗಿರ್ಬೋದು, ಜಯನಗರ ಆಗಿರ್ಬೋದು, ಎಂಜಿ ರೋಡ್ ಆಗಿರ್ಬೋದು, ಅವೆನ್ಯೂ ರೋಡ್ ಆಗಿರ್ಬೋದು, ಈ ಎಲ್ಲೆಲ್ಲಿ ಒತ್ತುವರಿಯನ್ನ ಮಾಡಿಕೊಳ್ಳಲಾಗಿದೆ ಫುಟ್ಪಾತ್ಗಳನ್ನ, ಅಂತಹ ಜಾಗಗಳಲ್ಲಿ ಒತ್ತುವರಿಯನ್ನ ಮಾಡುವಂತ ಕೆಲಸ ಇವತ್ತಿನಿಂದ ಆರಂಭವಾಗುತ್ತೆ. ಇನ್ನು ಈ ಒಂದು ಒತ್ತುವರಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಪರ ವಿರೋಧ ಚರ್ಚೆಗಳು ಕೂಡ ಆರಂಭವಾಗಿರುವಂತದ್ದು. ಅಂದ್ರೆ ಇಲ್ಲಿ ಸುಪ್ರೀಂ ಕೋರ್ಟ್ನ ಆದೇಶದ ಮೇರೆಗೆ ಏನೆಲ್ಲ ಒಂದು ಫುಟ್ಪಾತ್ ಇರುವಂತದ್ದು ಪಾದಚಾರಿಗಳ ಬಳಕೆಗೆ ಹೊರತು ವ್ಯಾಪಾರಸ್ಥರಿಗಲ್ಲ ಅನ್ನುವಂತಹ ಒಂದು ಆದೇಶದ ಅನುಗುಣವಾಗಿ ಪಾಲಿಕೆ ಅಧಿಕಾರಿಗಳು ಕಾರ್ಯಾಚರಣೆಗೆ ಮುಂದಾಗಿದ್ರೆ, ಅದೇ ಸುಪ್ರೀಂ ಕೋರ್ಟ್ನ 2014ರ ಒಂದು ಆದೇಶದ ಪ್ರಕಾರ ಯಾವುದೇ ರೀತಿಯ ನೋಟಿಸ್ ನೀಡದೆ ಪರ್ಯಾಯ ವ್ಯವಸ್ಥೆಯನ್ನು ಕಲ್ಪಿಸದೆ ಅಂಗಡಿ ಮುಂಗಟ್ಟುಗಳನ್ನ ತೆರವು ಮಾಡುವಂತಿಲ್ಲ ಅನ್ನುವಂತಹ ಆದೇಶದ ಒಂದು ಮೇರೆಗೆ ಒಂದು ರಾಜ್ಯಾಧ್ಯಕ್ಷರಾಗಿರುವಂತಹ ಬೀದಿ ಬದಿ ವ್ಯಾಪಾರ ಸಂಘದ ರಾಜ್ಯಾಧ್ಯಕ್ಷರಾಗಿರುವಂತಹ ರಂಗಸ್ವಾಮಿ ಅವರು ಬ್ಯಾಟಿಂಗ್ ಅನ್ನ ಮಾಡ್ತಾ ಇರುವಂತದ್ದು. ಇದರ ಬಗ್ಗೆ ನಾವು ನೋಡ್ತಾ ಹೋಗೋದಾದ್ರೆ, ಒಂದು ಕಡೆಯಲ್ಲಿ ಕಾನೂನಿನ ಪಾಲನೆ ಆಗಬೇಕು, ಮತ್ತೊಂದು ಕಡೆಯಲ್ಲಿ ಒಂದು ಜನರ ಜೀವನದ ಬದುಕು ಇಲ್ಲಿ ನಶ್ವರದತ್ತ ಸಿಲುಕ್ತಾ ಇರುವಂತದ್ದು. ಯಾಕಂದ್ರೆ ಸುಮಾರು ಒಂದು 50-60 ವರ್ಷಗಳಿಂದಲೂ ಕೂಡ ಅಂಗಡಿಗಳನ್ನ ಹಾಕೊಂಡು ಜೀವನವನ್ನ ಮಾಡ್ತಿದ್ದಂತವರ ಬದುಕು ಇವತ್ತು ಬೀದಿಗೆ ಬೀಳುವಂತ ಪರಿಸ್ಥಿತಿ ಇರುವಂತದ್ದು. ಇದ್ರ ಬಗ್ಗೆ ಮಾತನಾಡೋದಕ್ಕೆ ಇಲ್ಲಿನ ಒಂದು ಬೀದಿ ಬದಿ ವ್ಯಾಪಾರಸ್ಥರು ಕೂಡ ನನ್ನ ಜೊತೆ ಇದ್ದಾರೆ. ಬನ್ನಿ, ಅವ್ರನ್ನು ಕೂಡ ನಾನು ಮಾತನಾಡಿಸ್ತಾ ಹೋಗ್ತೀನಿ. ಇದೀಗ ಅಜ್ಜಿ, ಎಷ್ಟು ವರ್ಷದಿಂದ ವ್ಯಾಪಾರ ಮಾಡ್ತಾ ಇದ್ರಿ ಅಜ್ಜಿ? ಇಲ್ಲಿ 55 ವರ್ಷದಿಂದ ವ್ಯಾಪಾರ ಮಾಡ್ತಾ ಇದ್ದೀನಿ. ನನಗೂ 82 ವರ್ಷ ಈಗ. ಆಮೇಲೆ ನಮಗೂ ಇಲ್ಲಿ ಲೋಕಾಯುಕ್ತದಿಂದ ಕ್ವಾರ್ಟರ್ಸ್ ಕೊಟ್ಟಿದ್ದಾರೆ. ನನಗೂ ಕಾಲ್ ನೋವು, ನಾವು ಇಲ್ಲೇ ವ್ಯಾಪಾರ ಮಾಡಿಕೊಂಡು ಇರೋದು. ನನಗೂ 5 ಮಕ್ಳು ಇದಾವೆ, ಅವ್ರಿಗೆಲ್ಲ ಮದುವೆ ಎಲ್ಲ ಮಾಡಿದ್ದೀನಿ. ನಾವು ಇಲ್ಲಿ ಹಾಕ್ಲೇಬೇಕು. ನಮ್ಗೆ ಲೈಸೆನ್ಸ್ ಇದೆ, ಇದ್ರದ್ದು ಲೈಸೆನ್ಸ್ ಇದೆ. ಅನಂತ್ ಕುಮಾರ್ ಮಾಡ್ಕೊಟ್ಟಿದ್ದಾರೆ, ಲೈಸೆನ್ಸ್ ಇದೆ. 55 ವರ್ಷದಿಂದ ಇಲ್ಲಿ ವ್ಯಾಪಾರ ಮಾಡ್ತಾ ಇದ್ದೀನಿ. ನಾನು ವ್ಯಾಪಾರ ಮಾಡೋದು. ಮುಂದೇನು ಇಲ್ಲೇ ಮಾಡೋದು ನಾನು. ನನ್ನ ಹೆಸರು ಜಯಮ್ಮ, ಜಯಮ್ಮ ಅಂತ. ಇದಿಷ್ಟು ಕೂಡ ಅಜ್ಜಿಯ ಮಾತು. ಅಂದ್ರೆ ಇಲ್ಲಿ 55 ವರ್ಷಗಳಿಂದ ಇದನ್ನೇ ಜೀವನವಾಗಿ ನಂಬಿಕೊಂಡು ನಾನು ಇಲ್ಲಿ ವೃತ್ತಿಯನ್ನ ಅಂದ್ರೆ ವ್ಯಾಪಾರವನ್ನ ಮಾಡ್ತಾ ಇದ್ದೀನಿ ಜೀವನೋಪಾಯಕ್ಕಾಗಿ. ಆದ್ರೆ ಇದೀಗ ಯಾರೇ ಅಧಿಕಾರಿಗಳು ಬಂದು ಇದನ್ನ ಎತ್ತಿಸಿ ಎದ್ರು ಕೂಡ ನಾನು ಯಾವುದೇ ಕಾರಣಕ್ಕೂ ಎತ್ತೋದಿಲ್ಲ, ನನ್ನ ಜೀವನ ಅಂಶ ಇದೇನೆ, ನನಗೆ ಜೀವನ ಆಧಾರ ಇದೇ ಆಗಿರುವಂತದ್ದು ಅನ್ನುವಂತಹ ಮಾಹಿತಿಯನ್ನ ಇದೀಗ ಅಜ್ಜಿ ನೀಡಿರುವಂತದ್ದು. ನೋಡಿ, ಅಲ್ಲಿ ಸುಮಾರು ವರ್ಷಗಳಿಂದ ಅಂಗಡಿಗಳನ್ನ ಹಾಕೊಂಡು ಜೀವನವನ್ನ ಮಾಡೋದಕ್ಕೆ ಏನೋ ಒಂದು ಆಧಾರವನ್ನ ಮಾಡ್ಕೊಂಡಿರ್ತಾರೆ. ಇದೀಗ ಸಡನ್ ಆಗಿ ಒಂದು ಡೆಡ್ಲೈನ್ ಅನ್ನ ಕೊಟ್ಟಿತ್ತು. ಡೆಡ್ಲೈನ್ ಕೊಟ್ಟು ಅದಾಗಿ ಅಂತ್ಯ ಆಗಿದ ನಂತರ ತೆರವು ಕಾರ್ಯಾಚರಣೆಯನ್ನ ಮಾಡ್ತಿದ್ದೀವಿ ಅಂತ ಜಿಬಿಎ ಹೇಳ್ತಾ ಇದ್ರು ಕೂಡ ಅವ್ರಿಗೇನಾದ್ರೂ ಒಂದು ಪರ್ಯಾಯ ವ್ಯವಸ್ಥೆಯನ್ನ ಮಾಡ್ಕೊಡ್ಬೇಕಲ್ವಾ? ಇಲ್ಲ ಅಂತಂದ್ರೆ ಅವ್ರು ಎಲ್ಲಿಗೆ ಹೋಗ್ಬೇಕು ಜೀವನವನ್ನ ಮಾಡೋದಕ್ಕೆ? ಏನೋ ಒಂದು ಚಿಕ್ಕ ಪುಟ್ಟ ಕೆಲಸಗಳನ್ನ ಮಾಡ್ತಾ ಇರ್ತಾರೆ. ಅದಕ್ಕೂ ನೀವು ಕತ್ರಿಯನ್ನ ಹಾಕ್ತೀರಾ ಅಂತಂದ್ರೆ ಅವರ ಪರಿಸ್ಥಿತಿ ಏನಾಗಬೇಕು?
ಎಷ್ಟೋ ವರ್ಷಗಳಿಂದ ಅಲ್ಲಿ ಅಂಗಡಿಗಳನ್ನ ಹಾಕೊಂಡು ಬರುವಂತಹ ಗ್ರಾಹಕರನ್ನ ಅಥವಾ ಆ ಗ್ರಾಹಕರನ್ನ ಸೆಳೆಯೋದಕ್ಕೂ ಕೂಡ ಎಷ್ಟೊಂದು ಪ್ರಯತ್ನಗಳನ್ನ ಪಟ್ಟಿರ್ತಾರೆ. ಜೊತೆಯಲ್ಲಿ ಇವಾಗ ತಾನೇ ನಾವಲ್ಲಿ ಮಾತನಾಡಿದ್ದನ್ನ ಕೂಡ ಗಮನಿಸಿದ್ವಿ. ಆ ಅಜ್ಜಿ ಹತ್ರ ಲೈಸೆನ್ಸ್ ಕೂಡ ಇದೆ ಅಂತ ಹೇಳ್ತಾ ಇದ್ರು. ಅಜ್ಜಿ, ನಮಗೆ ಮಕ್ಕಳಿದ್ದಾರೆ, ಲೈಸೆನ್ಸ್ ಇದೆ, ಎಲ್ಲವೂ ಇದ್ದವು ಕೂಡ GBA ಈ ರೀತಿಯಾದಂತಹ ತೆರವು ಕಾರ್ಯಾಚರಣೆಯನ್ನ ಮಾಡ್ತಾ ಇದೆ. ನಾವು ಎಲ್ಲಿಗೆ ಹೋಗಬೇಕು, ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ.